ಫ್ರೆಂಡ್ಸ್, ನಾನು BKF ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಆಫೀಷಿಯಲ್ ಟೆಸ್ಟನ್ನು 15 ಬಿಡಿಸಿದ್ವಿ. ಇವತ್ತಿನ ಕ್ಲಾಸಲ್ಲಿ 16ನೇ ಟೆಸ್ಟನ್ನು ಬಿಡಿಸ್ತಾ ಹೋಗೋಣ. ಓಕೆ, ಲೈಟ್ ಮಾಡೋದು ಬೇಡ, ಆದಷ್ಟು ಬೇಗ 14 ಟೆಸ್ಟ್ ಯಾವ ರೀತಿ ಅದಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಇದನ್ನು ಕಂಪ್ಲೀಟಾಗಿ ವಿಡಿಯೋ ನೋಡ್ತಾ ಹೋಗ್ರಿ, ಯಾಕಂದರೆ ವೆರಿ ಇಂಪಾರ್ಟೆಂಟ್. ಪ್ರತಿ ಶಿಫ್ಟಿಂದ, ಪ್ರತಿ ಒಂದು ಸೆಟ್ಟಿಂದ ನೆಕ್ಸ್ಟ್ ಸೆಟ್ಟಿಗೆ ನಾವು ಎಕ್ಸಾಮ್ ನೋಡತ್ತೀವಿ, ಪೇಪರ್ಸ್ ನೋಡತ್ತೀವಲ್ಲ, ಡಿಫ್ರೆಂಟ್ ಕ್ವಶನ್ಸ್ಗಳು ಅದಾವೆ. ಸೈನ್ಸ್ ಬಗ್ಗೆ ಭಾಳಷ್ಟು ಡೀಪ್ ಕ್ವಶನ್ಸ್ ಅದಾವೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ ನೋಡಿರಿ, ಫಸ್ಟಿಗೆ ನಾವು GK ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಅದಾವೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ. 2023 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನರ್ಗೀಸ್ ಮೊಹಮ್ಮದಿ, ಹೆಸರು ನೆನಪಿರಲಿ, ನರ್ಗೀಸ್ ಮೊಹಮ್ಮದಿ ಅವರಿಗೆ ನೀಡಲಾಯಿತು. ಅವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಅಂಥೇಳಿ ಕೇಳಿದ್ದಾರೆ. ಇವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಅಂತಂದಾಗ ಅವರು ಇರಾನ್ ದೇಶಕ್ಕೆ ಸಂಬಂಧಿಸಿದ್ದಾರೆ. ಓಕೆ, ಡನ್. ಅಂದರೆ ರೀಸೆಂಟ್ ಆಗಿದ್ದಂಥದ್ದು ನೀವು ನೋಡಬೇಕು. ನೆಕ್ಸ್ಟು ಸೆಕೆಂಡ್ ಕ್ವಶನ್, 2024ರಲ್ಲಿ ಭಾರತದ ಯಾವ ಮಾಜಿ ಪ್ರಧಾನಮಂತ್ರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಂದ್ರೆ PV ನರಸಿಂಹಸ್ವಾಮಿ. ನೋಡಿ, ಭಾರತ ರತ್ನ ಲಾಸ್ಟ್ ಒಂದು 15ನೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಕೇಳಿದರು. ಅಲ್ಲಿ ಪ್ರಧಾನಮಂತ್ರಿಗಳಿಗೆ ಕೇಳಿದರು, ಅದು LK ಅಡ್ವಾಣಿ ಅವರು. ಇಲ್ಲಿ PV ನರಸಿಂಹಸ್ವಾಮಿ ಅವರು. ನೆಕ್ಸ್ಟು ಮೂರನೇ ಕ್ವಶನ್, ಉತ್ತರ ಪ್ರದೇಶದ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂಥೇಳಿ ಕೇಳಿದ್ದಾರೆ. ಯಾರು? ಯೋಗಿ ಆದಿತ್ಯನಾಥ್ ಅವರು. ನೆಕ್ಸ್ಟು 1944ರಲ್ಲಿ ಕೊಹಿಮಾ ಕದನವು ಪ್ರಸ್ತುತ ಯಾವ ರಾಜ್ಯದಲ್ಲಿ ನಡೆದಿತ್ತು ಅಂತಂದ್ರೆ ನಾಗಾಲ್ಯಾಂಡ್, ಅಲ್ಲಿದ ಕೊಹಿಮಾದಲ್ಲಿ ನಡೆದಿತ್ತು. ನೆಕ್ಸ್ಟು 19ನೇ ಶತಮಾನದ ಸಮಾಜ ಸುಧಾರಕರಾಗಿದ್ದರು ಯಾರಪ್ಪ ಅಂತಂದರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು. ಓಕೆ, ಡನ್. ನೆಕ್ಸ್ಟು ಆರನೇದು, ಸೂಫಿ ಸಂತರಾದ ಖ್ವಾಜಾ ಮೊಹಿನುದ್ದೀನ್ ಚಿಸ್ತಿ ಅವರ ದರ್ಗಾ ಯಾವ ರಾಜ್ಯದಲ್ಲಿದೆ? ಇದು ರಾಜಸ್ಥಾನದಲ್ಲಿದೆ. ನೆಕ್ಸ್ಟು ಯಾವ ರಾಜ್ಯದಲ್ಲಿ ಒಂಟೆ ಹಬ್ಬವನ್ನು ಮಾಡ್ತಾರಂತ? ರಾಜಸ್ಥಾನದಲ್ಲಿ ಮಾಡ್ತಾರೆ. ಪುಷ್ಕರ ಮೇಳ ಆಮೇಲೆ ಅಲ್ಲಿ ಅಂತಾರೆ. ನೆಕ್ಸ್ಟು 2024 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಬ್ಬರು ಯಾರಾಗಿದ್ದರು? ಅಲ್ಲಿ ಎಷ್ಟು ಜನ ಕೊಟ್ಟಾರ ಜ್ಞಾನಪೀಠ ಅಂತ ಗೊತ್ತಿರಬೇಕು. 2024ರಲ್ಲಿ ಅವರಿಗೆ ಈಗ ರೀಸೆಂಟ್ 2020ರಲ್ಲಿ ಕೊಟ್ಟಾರೆಲ್ಲೂ ನೋಡಬೇಕು. ಅದು ಈಗ 2024ರಲ್ಲಿ ಯಾರಿಗೆ ಕೊಟ್ಟಾರ ಅಂತೇಳಿ ಅವ್ರು ಕೇಳಿದಾರೆ. ಯಾರಪ್ಪ ಅಂದರೆ ಗುಲ್ಜಾರ್. ನೆಕ್ಸ್ಟು ಪಿಡುಗುರಾಳ ಎಂಬುದು ಯಾವ ರಾಜ್ಯದ ಸುಣ್ಣದ ಕಲ್ಲು ಉದ್ಯಮಕ್ಕೆ ಕೇಂದ್ರವಾಗಿದೆ ಅಂತಂದ್ರೆ ಇದು ಆಂಧ್ರ ಪ್ರದೇಶಕ್ಕೆ ಫೇಮಸ್ಸು. ನೆಕ್ಸ್ಟು ಪ್ರಮುಖ ಹೆಮಟೈಟ್ ಕಬ್ಬಿಣದ ಅದಿರು ನಿಕ್ಷೇಪಗಳು ಯಾವ ರಾಜ್ಯದ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಕಂಡುಬರೋದು? ಜಾರ್ಖಂಡ್ನ ಸಿಂಗ್ಭೂಮ್ ಅಂತೀವಿ. ಎಲ್ಲಿ? ಜಾರ್ಖಂಡ್ನ ಸಿಂಗ್ಭೂಮ್. ನೆಕ್ಸ್ಟು 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ಅಂದಾಗ ಇಲ್ಲಿ 2ನೇ ಸ್ಥಾನದಲ್ಲಿ ನೋಡಿ. ಕ್ವಶನ್ಗಳು ಆಗಲಾಗಲೇ ನಾನು ಹೇಳ್ತಾ ಇರ್ತೀನಿ, 2011ರ ಜನಗಣತಿ ಪ್ರಕಾರ ಭಾಳಷ್ಟು ಕ್ವಶನ್ಗಳನ್ನು ಕೇಳ್ತಾರೆ. 2ನೇ ಸ್ಥಾನದಲ್ಲಿ ಯಾವುದಾದ್ರು? ಮಹಾರಾಷ್ಟ್ರ. ನೆಕ್ಸ್ಟು 44ನೇ ತಿದ್ದುಪಡಿ ಮೂಲಕ ಯಾವ ಹಕ್ಕನ್ನು ತೆಗೆಯಲಾಯಿತು ಅಂತಂದ್ರೆ ಇಲ್ಲಿ ಆಸ್ತಿ ಹಕ್ಕನ್ನು ತೆಗೆಯಲಾಯಿತು. ಹೌದಾ? ತೆಗೆಯಲಾಯಿತು. ನೆಕ್ಸ್ಟು 13ನೇದು, ಸಂವಿಧಾನದ ಯಾವ ಭಾಗವು ನಾಗರಿಕ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ? ಯಾವುದು? 4A, ಭಾಗ 4A, ಆಪ್ಷನ್ ನಂಬರ್ 4. ನೆಕ್ಸ್ಟು ಭಾರತೀಯ ಸಶಸ್ತ್ರ ಪಡೆಗಳ ಪ್ರಧಾನ ಕಚೇರಿ ಎಲ್ಲಿ ಇದೆ ಅಂತಂದ್ರೆ ಇದು ನವದೆಹಲಿಯಲ್ಲಿ ಇರುವಂಥದ್ದು. ನೆಕ್ಸ್ಟು ಯಾವ ಕ್ರೀಡೆಗಾಗಿ R ವೈಶಾಲಿ ಅವರಿಗೆ 2024ರಲ್ಲಿ ಅರ್ಜುನ ಪ್ರಶಸ್ತಿ ನೀಡಲಾಯಿತು ಅಂತಂದರೆ ಚೆಸ್ ಆಟಗಾರಕ್ಕೆ ಅವರಿಗೆ ಪ್ರಶಸ್ತಿ ಸಿಕ್ತು. ಇದು GKಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೈನ್ಸಿಗೆ ಸಂಬಂಧಿಸಿದ್ದು ಯಾವುದವ ನೋಡಿರಿ. ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್ಗಳ ನಿಯಂತ್ರಣಕ್ಕೆ ಸಹಾಯ ಮಾಡುವ ಮೂಲಕ ಬೆಳವಣಿಗೆಗೆ ಅತ್ಯುನ್ನತ ಸಮತೋಲನ ಒದಗಿಸುವಂತಹ ಹಾರ್ಮೋನ್ ಯಾವುದು ಅಂತಂದ್ರೆ ಥೈರಾಕ್ಸಿನ್. ನೆಕ್ಸ್ಟು 2ನೇದು, ಯಾವ ಜೀವಕೋಶದ ಅಂಗಕವು ಪ್ರಾಣಿಗಳಲ್ಲಿ ಕಂಡುಬರುವುದಿಲ್ಲ ಅಂದ್ರೆ ಯಾವುದು? ಕ್ರೋಮೋಪ್ಲಾಸ್ಟ್, ವರ್ಣಲವಕ ಅಂತೀವಿ. ಇದು ಪ್ರಾಣಿಗಳಲ್ಲಿ ಕಂಡುಬರೋದು ಇಲ್ಲ. ನೆಕ್ಸ್ಟು ಕರಗಿದ ರೂಪದಲ್ಲಿ ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಾರಜನಕಯುಕ್ತ ತ್ಯಾಜ್ಯಗಳ ಸಾಗಣೆಗೆ ಈ ಕೆಳಗಿನ ಯಾವುದು ಸಹಾಯ ಮಾಡುತ್ತದೆ ಅಂತಂದ್ರೆ ಪ್ಲಾಸ್ಮಾ ಸಹಾಯ ಮಾಡುವಂಥದ್ದು. ನೆಕ್ಸ್ಟು ನೋಡಿರಿ, ಸಹಾಯ ಮಾಡುತ್ತದೆ, ಕರೆಕ್ಟ್ ಅದ. ನೆಕ್ಸ್ಟ್ ಅಂಡಕದ ಕಡೆಗೆ ಪರಾಗನಾಳಗಳ ಬೆಳವಣಿಗೆಯನ್ನು ಏನೆಂದು ಕರೆಯುತ್ತಾರೆ ಅಂಥೇಳಿ ಕ್ವಶನ್ ಅದ. ಏನಂತಾರೆ? ಅದಕ್ಕೆ
ರಸಾಯನವರ್ತನೆ ಅಂತೀವಿ. ಏನು ರಸಾಯನವರ್ತನೆ ಅಂದ್ರೆ ಇಲ್ಲಿ ನೋಡಿ, ರಸಾಯನವರ್ತನೆ ಅಂದ್ರೆ ಕಿಮೋಟ್ರೋಪಿಸಮ್. ಯಾವ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಜೀವಿಗಳು ತಮ್ಮ ದೇಹದ ಭಾಗಗಳಿಗೆ ಹೊಸ ಜೀವಿಗಳಿಗೆ ಜನ್ಮ ನೀಡಬಹುದು ಅಂಥೇಳಿ ಕೇಳ್ಯಾರ. ಇದು ಎಲ್ಲಪ್ಪ ಅಂತಂದ್ರೆ ಪುನರುತ್ಪಾದನೆ ಅಂತೀವಿ. ಏನು ಪುನರ್ಜನನ ಅಥವಾ ರೀಜನ್ರೇಷನ್ ಅಂತೀವಿ ಇಂಗ್ಲೀಷಲ್ಲಿ. ಓಕೆ, ನೆಕ್ಸ್ಟು 21ನೇದು, ಕೆಳಗಿನ ಯಾವ ಸಸ್ಯದಲ್ಲಿ ಏಕಲಿಂಗಿ ಪುಷ್ಪಗಳು ಕಂಡುಬರುತ್ತವೆ ಅಂತಂದ್ರೆ ಇದು ಕಲ್ಲಂಗಡಿಯಲ್ಲಿ ಏಕಲಿಂಗಿಯ ಪುಷ್ಪಗಳು ಕಂಡುಬರ್ತವೆ. ನೆಕ್ಸ್ಟು ಶ್ವಾಸಕೋಶದಲ್ಲಿರುವ ಗಾಳಿಗುಳ್ಳೆಯಂತಹ ಬಲೂನುಗಳಂತಹ ರಚನೆಗಳನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಇವಾಗ ಅಲ್ವಿಯೋಲ್ ಅಂತೀವಿ. ಏನ್ರಿ ಅಲ್ವಿಯೋಲ್ ವಾಯುಕೋಶಗಳು. ಒಂದು ವಿಮಾನವು 40 ಸೆಕೆಂಡುಗಳಲ್ಲಿ 10,000 ಮೀಟರ್ ದೂರವನ್ನು ಕ್ರಮಿಸಿದರೆ ವಿಮಾನದ ಸರಾಸರಿ ವೇಗ ಎಷ್ಟಂತಂದಾಗ 10,000 ಡಿವೈಡೆಡ್ ಬೈ 40 ಮಾಡಿದರೆ ಈ 0 4 1 4 2 4 5 0 ಅಂದರೆ 250 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟು 24ನೇದು, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದಾಗ ವೇಗೋತ್ಕರ್ಷ ಅಥವಾ ವೆಲಾಸಿಟಿ ಅಂತೀವಿ ಒಂದು ಸದಿಶ ರಾಶಿ. ಇದು ಸದಿಶ ಪರಿಣಾಮವಾಗಿದ್ದು ಆದರೆ ವೇಗ ಮತ್ತು ಸ್ಪೀಡ್ ಏನದಲ್ಲ ಅದು ಒಂದು ಅದೀಶ ರಾಶಿಯಾಗಿದೆ, ಅದೀಶ ಪರಿಣಾಮ. ಇದು ಸರಿಯಾದ ಉತ್ತರ. ನೆಕ್ಸ್ಟು 25ನೇದು, ಸ್ಥಿತಿಶಕ್ತಿ ಪೊಟೆನ್ಷಿಯಲ್ ಎನರ್ಜಿ ಚಲನಶಕ್ತಿಯ ಸಂಯೋಜನೆಯಾಗಿರುವ ಶಕ್ತಿಯ ರೂಪ ಯಾವುದಪ್ಪ ಅಂತಂದ್ರೆ ಯಾಂತ್ರಿಕ ಶಕ್ತಿ. ನೆಕ್ಸ್ಟು, ಒಂದು ವಿದ್ಯುತ್ ಪರಿಪಥದಲ್ಲಿ 2 ಒಮೆಗಾ ರೋಧವನ್ನು ಹೊಂದಿರುವ ಬಲ್ಬ್ ಇದ್ದು ಅದರ ಮೂಲಕ 3 ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಬಲ್ಬ್ ಬಳಸಿದ ವಿದ್ಯುತ್ ಸಾಮರ್ಥ್ಯ ಎಷ್ಟು ಅಂತಂದಾಗ ಇಲ್ಲಿ ನಮಗೆ ಸಾಮರ್ಥ್ಯ P = ಕೇಳ್ಯಾರಂದ್ರೆ I² × R. ಎಂಥದ I ಎಷ್ಟದ 3² R ಎಷ್ಟದ 2 ಅದ ಅಂದ್ರೆ 3 3 9 1 2 ಅಂತಂದ್ರೆ ಟೋಟಲ್ 18 ವ್ಯಾಟ್ ಪವರ್ ಇದ್ದಿದ್ದು ವ್ಯಾಟ್ ಒಳಗೆ ಹೇಳ್ತೀವಿ. 4th one is ರೈಟ್. ನೆಕ್ಸ್ಟು 27ನೇದು, ಅನಿಲ ಯಾವ ಗುಣದ ಸಣ್ಣ ಸಿಲಿಂಡರ್ನಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲವನ್ನು ಸುಲಭವಾಗಿ ಸಾಗಿಸುವಂತಹ ಮಾಡುತ್ತದೆ ಅಂತಂದ್ರೆ ಇದು ಯಾವುದರಿಂದ ಮಾಡುತ್ತದೆ? ಸಂಕೋಚತೆ ಅಂತೀವಿ, ಕಾಂಪ್ರೆಸಿಬಿಲಿಟಿ ಅಂತೀವಿ. ಓಕೆ, ಡನ್. ನೆಕ್ಸ್ಟು, ಪದಾರ್ಥದ ಕಣಗಳನ್ನು ಪರಸ್ಪರ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಲು ಅವುಗಳ ನಡುವೆ ಯಾವುದು ಕಾರ್ಯನಿರ್ವಹಿಸುತ್ತದೆ ಅಂತಂದ್ರೆ ಬಲ, ಫೋರ್ಸ್. 29ನೇದು, ಯಾವ ಗುಣವು ಲೋಹಕ್ಕೆ ಹೊಳಪುಳ್ಳ ಮೇಲ್ಮೈಯನ್ನು ನೀಡುತ್ತದೆ ಅಂತಂದಾಗ ಇಲ್ಲಿ ಲೋಹೀಯ ಹೊಳಪು. ಯಾವುದು? ಲೋಹೀಯ, ಮೆಟಾಲಿಕ್ ಲಿಸ್ಟ್ರೆ. ಓಕೆ, ನೆಕ್ಸ್ಟು 30ನೇದು, ಯಾವ ಲೋಹವು ಹೊಳಪುಳ್ಳ ರೂಪವನ್ನು ಹೊಂದಿದೆ ಅಂತಂದ್ರೆ ಅಯೋಡಿನ್. ಫಸ್ಟ್ನ ಚಿಹ್ನೆ ಹಾಕಂಗಿಲ್ಲ, ಅಯೋಡಿನ್. ಓಕೆ, ಇದು ನಿಮಗೆ ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾದವು. ನೆಕ್ಸ್ಟ್ ಈಗ ನಿಮಗೆ ಯಾವಪ್ಪ ಅಂತಂದ್ರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಒಂದನೇದೇನದ ನೋಡಿ, ಒಂದು ಸ್ವಾಭಾವಿಕ ಸಂಖ್ಯೆಯಿಂದ 7ನ್ನು ಕಳೆದಾಗ ಒಂದು ಸ್ವಾಭಾವಿಕ ಸಂಖ್ಯೆ x ಆಗಿದ್ದು ಇದರಿಂದ 7ನ್ನು ಕಳೆದ್ರೆ ನನಗೆ ಎಷ್ಟಾಗುತ್ತೆ? 12 ಬರ್ತದೆ ಅಂತ. ಹಾಗಾದ್ರೆ ಆ ಸಂಖ್ಯೆ ಯಾವುದು? x = 12. ಇದು 7 ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. 12 + 7 ಅಂದ್ರೆ 19 ಆ ಸಂಖ್ಯೆ ಆಗಿದ್ದು. ನೆಕ್ಸ್ಟು ಸರಾಸರಿ ಮೇಲೆದ ಕ್ವಶನು. 3, 5, 10ರ ಸರಾಸರಿ ಕೂಡಿಸಿದ್ರೆ ಎಷ್ಟಾಯಿತು? 15, 18 ಆಯಿತು. ಡಿವೈಡೆಡ್ ಬೈ 3 ಸಂಖ್ಯೆ ಅದಾವೆ, 3 1 3 6 ಅಂದ್ರೆ ಸರಾಸರಿ ಎಷ್ಟು? 6. ಆಪ್ಷನ್ ನಂಬರ್ 1 ಈಸ್ ರೈಟ್. ನೆಕ್ಸ್ಟು 3 ಸಂಖ್ಯೆಗಳ ಸರಾಸರಿ 12 ಅಂದ್ರೆ 3 × 12 ಎಷ್ಟಾಯಿತು? 12 3 36. ಇವುಗಳಲ್ಲಿ 2 ಸಂಖ್ಯೆಗಳು ಎಷ್ಟದ? ಒಂದು 10 ಅದ, ಒಂದು 11 ಅದ. 2 ಕೂಡಿದ್ರೆ 21. ಆವಾಗ ಇದರಲ್ಲಿ ಆ ಇಬ್ಬರು ತೆಗೆದ್ರೆ 3ನೇದವ್ರು ಸಿಗುತ್ತೆ ನನಗೆ 5 1 ಅಂದ್ರೆ 3ನೇ ವ್ಯಕ್ತಿ ಎಷ್ಟದ ರೀ? 15. 3ನೇ ಸಂಖ್ಯೆ ಯಾವುದು? 15. ನೆಕ್ಸ್ಟು, ಒಂದೇ ರೀತಿಯ ಚಿನ್ನದ ನಾಣ್ಯಗಳ ಒಟ್ಟು ತೂಕ 60 ಗ್ರಾಮ್ ಆಗಿದೆ. ಅಂತಹ ಪ್ರತಿಯೊಂದು ನಾಣ್ಯದ ತೂಕ ಎಷ್ಟು ಅಂತಂದಾಗ 1 ಗ್ರಾಮದು ಎಷ್ಟದ ರೀ? 50. ಹೌದಾ? ಆವಾಗ 60 ಟೋಟಲ್ 60 ಅಂಥವು ಎಷ್ಟದಾವ? 5 ಅದಾವ.
ಹಾಗಾದ್ರೆ ಎಷ್ಟು ಅಂತಂದಾಗ ಅಂತಹ ಪ್ರತಿಯೊಂದು ನಾಣ್ಯದ ತೂಕ ಎಷ್ಟು ನೋಡು. ಒಂದೇ ರೀತಿಯ ಚಿನ್ನದ ನಾಣ್ಯಗಳ ಒಟ್ಟು ತೂಕ 60 ಅದ. ಹೌದಾ? ಇಲ್ಲಿ 5 ನೋಡಿರಿ, 5 ಒಂದೇ ರೀತಿಯ ಅಂದರೆ 5 ಡಿವೈಡೆಡ್ ಬೈ 5 ಅಂದರೆ 5 ಆಗಲಿ ಅಂದರೆ ಎಷ್ಟು? 12. ನೆಕ್ಸ್ಟು 3/7 ಮೈನಸ್ 1/7 ಅಂದಾಗ ಇಲ್ಲಿ ಭಿನ್ನರಾಶಿಗಳು ಬರ್ತಾವೆ, ಆದರೆ ಛೇದಗಳು ಏನಾಗ್ತಾವೆ? 99% ಒಂದೇ ಕೊಟ್ಟಿರ್ತಾರೆ. ಅವಾಗ ಏನು ಮಾಡಬೇಕು? ಛೇದವನ್ನು ಆ್ಯಸ್ ಇಟ್ಟು ಅಂಶಗಳನ್ನು ಮೈನಸ್ ಇದ್ರೆ ಮೈನಸ್ಸು, ಪ್ಲಸ್ ಇದ್ರೆ ಪ್ಲಸ್ಸು ಅಂದರೆ 2/7. ಆಪ್ಷನ್ ನಂಬರ್ 1 ಈಸ್ ರೈಟ್. ನೋಡಿ ನೆಕ್ಸ್ಟು ಲಸ ಮೇಲೆದ 2 ಮತ್ತು 5 ಲಸ ಅಂದರೆ 2 ಬೇರೆ ಬೇರೆ ಮಗ್ಗಿ ಒಳಗದಾವೆ. 2 ಇಲ್ಲಿ ಎಷ್ಟು? 10. ಅದರ ಲಸ ಎಷ್ಟು? 10. ನೆಕ್ಸ್ಟು ಕೂಡಿಸೋದು ಕೊಟ್ಟಾರೆ ನೋಡಿರಿ. 22 + 34 ಅಂದ್ರೆ 56. 56 ಒಂದು 23 ಅಂದ್ರೆ 56, 66, 79. ಆಪ್ಷನ್ ನಂಬರ್ 2 ಈಸ್ ರೈಟ್. ನೆಕ್ಸ್ಟು 3/4 ಪರ್ಸೆಂಟೇಜ್ ಒಳಗೆ ಎಷ್ಟು? 3/4 ಇಂಟು ಪರ್ಸೆಂಟೇಜ್. 4 ಒಂದಲೇ 4 ಎರಡಲೇ 8, 4 ಐದಲೇ 25, ಮೂರಲೇ ಎಷ್ಟು? 75%. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು 39. ಒಂದು ಗ್ರಂಥಾಲಯದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯ ಒಟ್ಟು 200 ಪುಸ್ತಕಗಳಿವೆ. ಇವುಗಳಲ್ಲಿ 60% ಪುಸ್ತಕಗಳು ಹಿಂದಿ ಪುಸ್ತಕಗಳಾಗಿದ್ದರೆ ಗ್ರಂಥಾಲಯದಲ್ಲಿರುವ ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತಂದಾಗ 60 ಪುಸ್ತಕ ಹಿಂದಿ ಆಗ್ಯಾವ. ಉಳಿದದ್ದು ಎಷ್ಟು? 40%. 40% ಅಂದರೆ 200ಕ್ಕೆ 40% ಅಂದರೆ ಎಷ್ಟು? ಈ 0 ಈ 0 ಆಯಿತು. 2 4 8, 1 0 80 ಪುಸ್ತಕಗಳು ಯಾವಪ್ಪ ಅಂತಾರೆ? ಇಂಗ್ಲೀಷ್ ಆಗಿತ್ತು. ನೆಕ್ಸ್ಟು ಅನುಪಾತದಲ್ಲಿ ಕೇಳ್ಯಾರ ನೋಡ್ರಿ. ಒಟ್ಟು ಸಂಖ್ಯೆ 65 ಅದ. ಅದರಲ್ಲಿ 30 ವಿದ್ಯಾರ್ಥಿನಿಯರಾಗಿದ್ದರೆ ಇಡೀ ತರಗತಿಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಹುಡುಗಿಯರ ಸಂಖ್ಯೆಗೂ ಇರುವ ಅನುಪಾತ ಅಂದ್ರೆ 65 ಅನುಪಾತ 30. ಇವು ಎರಡು ಒಂದೇ ಮಗ್ಗಿ ಒಳಗೆ ಹೋಗ್ತಾವಲ್ಲ. 5 6 5 1 5 3 ಅಂದರೆ 13 ಅನುಪಾತ 6 ಸರಿಯಾದ ಉತ್ತರ. ನೆಕ್ಸ್ಟು 41ನೇದು 30 ಮತ್ತು 24ಕ್ಕೂ ಇರುವ ಅನುಪಾತ ಸಮನಾಗಿರುವುದು ಯಾವುದು ಅಂದರೆ ಇದನ್ನು ಸಿಂಪ್ಲಿಫೈ ಮಾಡ್ಯಾರ. 30 ಅನುಪಾತ 24 ಅಂತಂದಾಗ ಎಷ್ಟರಲ್ಲೇ ಮಾಡ್ತೀರಿ? 5ರಲ್ಲೇ 4 6ರಲ್ಲೇ 6 5ರಲ್ಲೇ 6 4 24. 5 ಅನುಪಾತ 4 ಸರಿಯಾದ ಉತ್ತರ. ನೆಕ್ಸ್ಟು ಸರಳ ಬಡ್ಡಿ ಮೇಲೆ ಅದ ನೋಡಿರಿ. 3,000 ರೂಪಾಯಿದ 4% ಹಂಗೆ 5 ವರ್ಷಕ್ಕೆ ಎಷ್ಟಾಗುತ್ತೆ? ಡಿವೈಡೆಡ್ ಬೈ 100. ಇವೆರಡು 0 ಇವೆರಡು 0. 3 4 12 12 ಇಲ್ಲಿ 60 ಅಂದ್ರೆ 600 ರೂಪಾಯಿ ಸರಳ ಬಡ್ಡಿ. ಆಪ್ಷನ್ ನಂಬರ್ 3 ಈಸ್ ರೈಟ್. 43ನೇದು 100 ಪದಗಳನ್ನು ಟೈಪ್ ಮಾಡಬಹುದು. 5 ನಿಮಿಷಗಳಲ್ಲಿ ಎಷ್ಟು ಮಾಡ್ಬೋದು? 100 ಮಾಡ್ಬೋದು. ಅಂದರೆ 1 ನಿಮಿಷಕ್ಕೆ ಎಷ್ಟು ಅಂತ ಕಂಡುಹಿಡಬೇಕು. ಅಂದರೆ ಡಿವೈಡೆಡ್ ಬೈ 5. 5 1 5 2 10 20. ಇದೆಷ್ಟು? 1 ನಿಮಿಷಕ್ಕೆ ಆಯಿತು. ಟೋಟಲ್ ಅವ್ರಿಗೆ ಇದು 30 ನಿಮಿಷಗಳಲ್ಲಿ ಎಷ್ಟು? 30 ನಿಮಿಷಕ್ಕೆ 1 ನಿಮಿಷಕ್ಕೆ 20 ಆದರೆ ಎಷ್ಟಾಗುತ್ತೆ? 600 ಶಬ್ದಗಳನ್ನು ಟೈಪ್ ಮಾಡ್ಬೋದು. ಆಪ್ಷನ್ ನಂಬರ್ 4 ಈಸ್ ರೈಟ್. ಒಂದು ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆ 600 ಮೀಟರ್ ಆಗಿದ್ದರೆ ಒಂದು ಬದಿಯ ಉದ್ದ ಎಷ್ಟು ಅಂತೇಳಿ ಕೇಳ್ಯಾರ. ಪಂಚಭುಜಾಕೃತಿ ಅಂದಾಗ 5 ಬಾಹುಗಳಾಗ್ತವೆ. ಆವಾಗ ಟೋಟಲ್ ವಿಸ್ತೀರ್ಣ ಡಿವೈಡೆಡ್ ಬೈ ಒಟ್ಟು ಬಾಹುಗಳು 5 1 5 1 5 2 ಅಂದರೆ 120 ಅದರ ಉದ್ದ ಆಗಿರುತ್ತೆ. 45ನೇದು ಒಂದು ಲಂಬರೇಖೆಯು ಪರಸ್ಪರ ಎಷ್ಟು ಡಿಗ್ರಿ ಛೇದಿಸುತ್ತವೆ ಅಂತಂದರೆ ಲಂಬರೇಖೆ ಅಂದರೆ 90 ಡಿಗ್ರಿ. ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಿದ್ದಾದರೆ ಇನ್ನು ಬರುವುದು ನಿಮಗೆ ರೀಸನಿಂಗ್ ಸಂಬಂಧಪಟ್ಟಿದ್ದು. 46ನೇ ಕ್ವಶನ್. ನೀಡಿರುವ ಪದಗಳನ್ನು ಇಂಗ್ಲೀಷ್ ನಿಘಂಟಿನ ಕ್ರಮ ಜೋಡಿಸಿ ಸರಿಯಾಗಿ ಹೇಳಿ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್. ಫಸ್ಟ್ ನನಗೆ FC ಬರುತ್ತೆ ಅಂದರೆ 2ನೇದು ಬರುತ್ತೆ. 1ನೇದು 2ನೇದು ಯಾವ್ದು ರೀ? ಎಲ್ಲಿ 1ನೇದು ನನಗೆ 2 ಬರಬೇಕು. ಹೌದಾ? ಈ ಒಂದರಾಗ ಹೌದಲ್ಲ 1ನೇದ್ರಾಗ 2 ಬರಬೇಕು. ಇಲ್ಲ ಅದಕ್ಕಿಂತ ಮುಂಚೆ B ಅದಲ್ಲ 4ನೇದು. ಹೌದಿಲ್ಲ? 4ನೇದು B ಅದ. 4 2 ಆದಮೇಲೆ ಈ B ಆಯ್ತು, C ಆಯ್ತು, ಆಮೇಲೆ F ಅಂದ್ರೆ 1ನೇದು, ಆಮೇಲೆ 4 2 1 3 4 2 1 3. ಆಪ್ಷನ್ ನಂಬರ್ 2 ಈಸ್ ರೈಟ್. 4 2 1 3. ನೆಕ್ಸ್ಟು ಇದರಲ್ಲಿ S ಎಷ್ಟು ಅದಾವ ಅಂತ ಕೇಳ್ಯಾರ. S ನೋಡ್ರಿ ಇಲ್ಲಿ 1 ಅದ, 2 ಅದ, 3 ಅದ. ಟೋಟಲು 3 S ಅಕ್ಷರಗಳದಾವ. ನೆಕ್ಸ್ಟ್ ನೋಡ್ರಿ ಇಲ್ಲಿ ದ್ಯಾಟ್ ಎಂಬ ಪದವನ್ನು ಏನಂತೂ ಬರ್ತಾರೆ. ದ್ಯಾಟ್ ಅಂತ ಇಲ್ಲಿ ಅದು ದ್ಯಾಟ್ ಅಂತೇಳಿ
ಆಮೇಲೆ ಇದ್ರೊಳಗೆ ಹೋದ ಅಂದರೆ ಎರಡೂದ್ರಾಗ ಸೇಮ್ ಇದ್ದಂಥ ಪದ. ಹಂಗೆ ಇಲ್ಲಿ ಅವ್ರು ನೋಟ್ ಮಾಡಿರುವಂಥದ್ರಲ್ಲಿ ಯಾವುದೋ ಎರಡು ಸೇಮ್ ಅದಾವೆ. ಯಾವ್ಯಾವು? FU ಅದ ಇಲ್ಲ, WB ಅದ ನೋಡ್ರಿ. ಇದು WB, ಇದು WB ಅಂದ್ರೆ ದ್ಯಾಟ್ ಎಂಬ ಪದವನ್ನು WB ಅಂತೇಳಿ ನೋಟ್ ಮಾಡ್ಯಾರ, ಕಾಮನ್ ಲೆಟರ್. ನೆಕ್ಸ್ಟು 49ನೇದು, ಉತ್ತರಕ್ಕೆ ಮುಖ ಮಾಡಿರುವಂತಹ ಟೋಟಲು 30 ಜನರಲ್ಲಿ ಮಾಲತಿ ಬಲಬದಿಯಿಂದ 17 ಸ್ಥಾನ ಆದ್ರೆ ಎಡಬದಿಯಿಂದ ಎಷ್ಟು? 13ನೇ ಸ್ಥಾನದಾಗ ಬರ್ತಾರೆ. ಆದ್ರೆ ಅವ್ರನ್ನ ಅಲ್ಲಿನೂ ಕೌಂಟ್ ಮಾಡ್ತೀವಿ ಅಂದರೆ ಟೋಟಲು 14ನೇ ಸ್ಥಾನದಲ್ಲಿ ಅವರು ಬರ್ತಾರೆ. ನೆಕ್ಸ್ಟು 50ನೇ ಪ್ರಶ್ನೆ, ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಇದು ಸಿರೀಸ್ ಅದ YACEG ಡ್ಯಾಶ್ ಅಂದಾಗ ಇಲ್ಲಿ ಏನು ಮಾಡಬೇಕು? ಫಸ್ಟಿಗೆ ವಾಯಿಂದ ಎಷ್ಟು ಗ್ಯಾಪ್ ಅದ ರೀ? +2 ಮಾಡ್ಯಾರ, ಇಲ್ಲಿನೂ +2 ಮಾಡ್ಯಾರ, ಎಲ್ಲದಕ್ಕೂ +2ನ ಮಾಡ್ಯಾರ ಅವ್ರು. ಹಾಗಾಗಿ G ಆದಮೇಲೆ ನಾನು +2 ಮಾಡಿದರೆ ಯಾವ್ದು ಬರುತ್ತೆ? GHI ಅಂದರೆ I ಲೆಟ್ರು ನಮ್ಮದು ಸರಿಯಾದ ಉತ್ತರ. ಇದು ನಮಗೇನಾಯ್ತು? ಟೋಟಲು 16ನೇ ಟೆಸ್ಟ್ ಆಯಿತು. ಎಷ್ಟನೇದು ರೀ? 16ನೇ ಟೆಸ್ಟು. ಹೌದಾ? ನೆಕ್ಸ್ಟ್ ಟೆಸ್ಟ್ ಕೂಡ ಮತ್ತೆ ಆದಷ್ಟು ಬೇಗ ಇವತ್ತು ತರ್ತೀನಿ ಅಥವಾ ನಾಳೆ ಬೆಳಗ್ಗೆ ಹಾಕಿರ್ತೀನಿ. ಆಲ್ಮೋಸ್ಟು ಎಲ್ಲ ಟೆಸ್ಟನ್ನು ಮುಗಿಸ್ಲಿಕ್ಕೆ ನನ್ನ ಸಾಧ್ಯವಾದಷ್ಟು ಎಲ್ಲ ಮುಗಿಸ್ತೀನಿ. ಓಕೆ, ಡನ್. ಅದು PDF ಕೂಡ ರೆಡಿ ಮಾಡ್ತಾಯಿದ್ದೀನಿ ಎಕ್ಸಾಕ್ಟು, ಅದನ್ನು ಕೂಡ ಆದಷ್ಟು ಬೇಗ ಕಳಿಸ್ಲಿಕ್ಕೆ ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಬರ್ತೀನಿ ಆದಷ್ಟು ಬೇಗ. ಅದೇ ರೀತಿ ಯಾರಿನ್ನೂ ಕ್ಲಾಸಸ್ಸನ್ನು ನೋಡಿಲ್ಲ ಅವರು ಕೂಡ ಪ್ರೀವಿಯಸ್ ಕ್ಲಾಸಸ್ಸನ್ನು ನೋಡಿ, ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಗಳಿದಾವೆ. ಓಕೆ, ಮತ್ತೆ ಮುಂದಿನ ಕ್ಲಾಸ್ ಭೇಟಿ ಆಗ್ತೀನಿ. ಜೈ ಹಿಂದ್.